ಅಂತಾರಾಷ್ಟ್ರೀಯ ಕಾರ್ಯಾಗಾರವನ್ನು ನಾಳೆಯಿಂದ ಅಂದರೆ ದಿನಾಂಕ 21ರಿಂದ 24ರವರೆಗೂ ಗೋಕುಲಂ ಗ್ರಾಂಡ್ ಜಾಲಹಳ್ಳಿಯಲ್ಲಿ ನಾವು ಆಯೋಜಿಸಿದ್ದೇವೆ. ಇಲ್ಲಿ 38 ಅಂತಾರಾಷ್ಟ್ರೀಯ ಪ್ರತಿನಿಧಿಗಳು ಅಂದರೆ 19 ದೇಶಗಳಿಂದ ಬರ್ತಾ ಇದ್ದಾರೆ. ಮತ್ತೆ 100ಕ್ಕೂ ಹೆಚ್ಚು ನಮ್ಮ ದೇಶ ಅಂದರೆ ಭಾರತ ದೇಶದ ಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ. ಸೊ ಇದು ಏನಂದ್ರೆ ಡಿಜಿಟಲ್ ಸಾಯಿಲ್ ಮ್ಯಾಪ್ ಅಂತ ಏನು ನಾವು ಹೇಳ್ತಾ ಇದ್ದೀವಿ, ಇದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ರಿಮೋಟ್ ಸೆನ್ಸಿಂಗ್ ಇರ್ಬೋದು, ಮೆಷಿನ್ ಲರ್ನಿಂಗ್ ಟೂಲ್ಸ್ ಇರ್ಬೋದು ಯೂಸ್ ಮಾಡಿಕೊಂಡು ನಾವು ಈಗ ಕೆಲವು ಏರಿಯಾ ಪ್ರದೇಶಗಳಲ್ಲಿ ಸರ್ವೆ ಮಾಡಿರ್ತೀವಿ, ಮಣ್ಣಿನ ಸಮೀಕ್ಷೆ ಮಾಡಿರ್ತೀವಿ. ಆ ಒಂದು ದತ್ತಾಂಶವನ್ನು ಉಪಯೋಗಿಸಿಕೊಂಡು ಬೇರೆ ಕಡೆ ಎಲ್ಲಿ ಮಾಡಿರೋದಿಲ್ಲ ಮತ್ತೆ ಅದೇ ತರಹದ ಪ್ರದೇಶಗಳಲ್ಲಿ ನಾವು ಮಣ್ಣಿನ ಸಮೀಕ್ಷೆ ಮಾಡೋದಕ್ಕೆ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಕಾರ್ಯಾಗಾರದಲ್ಲಿ ನಾವು ಯಾವ ತರಹದ ಮೆಥಡಾಲಜಿ ಉಪಯೋಗಿಸಬೇಕು ಮತ್ತೆ ಯಾವ ತರಹದ ಟೂಲ್ಸ್ ನಾವು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಕ್ಕೆ ಈ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಾಗಾರದಲ್ಲಿ ಯಾವ ತಜ್ಞರು ಭಾಗವಹಿಸ್ತಾರೆ ಸರ್? ಈಗ ಇಲ್ಲಿ ತಜ್ಞರ ಮುಖ್ಯ ಅತಿಥಿಗಳಾಗಿ ನಮ್ಮ ICAR ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ನ ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ಡಾಕ್ಟರ್ ಸುರೇಶ್ ಕುಮಾರ್ ಚೌಧರಿ ಅವರು ಬರ್ತಿದ್ದಾರೆ. ಅವರಲ್ಲದೆ ನಮ್ಮ ಕರ್ನಾಟಕದ ವಾಟರ್ ಶೆಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಮಹೇಶ್ ಶಿರೂರ್ ಅವರು ಮತ್ತೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಸಾಯಿಲ್ ಸೈನ್ಸ್ ಅಲ್ಲಿಂದ ಡಾಕ್ಟರ್ ಲಾರಾ ಪೋಗೆ ಅವರು ಭಾಗವಹಿಸ್ತಾ ಇದ್ದಾರೆ. ಅವರಂದ್ರೆ ನಮ್ಮ ಡೈರೆಕ್ಟರ್ NG ಪಾಟೀಲ್ ಅವರು ಇರ್ತಾರೆ. ಮತ್ತೆ ಬೇರೆ ಬೇರೆ ನಮ್ಮ ಯೂನಿವರ್ಸಿಟಿ ಕರ್ನಾಟಕದಲ್ಲಿರುವಂತಹ ಸ್ಟೇಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಬಹಳಷ್ಟು ಜನ ಭಾಗವಹಿಸ್ತಾ ಇದ್ದಾರೆ ಇದರಲ್ಲಿ. ಅದೇ ತರಹ ಬೇರೆ ಬೇರೆ ರಾಜ್ಯಗಳಿಂದಲೂ ಬಹಳಷ್ಟು ವಿಜ್ಞಾನಿಗಳು ಮತ್ತೆ ಟೀಚರ್ಸ್ ಭಾಗವಹಿಸ್ತಾ ಇದ್ದಾರೆ. ಉಪನ್ಯಾಸಗಳು ವಿಚಾರ ಸಂಕಿರಣಗಳೇನಾದ್ರು ಇರ್ತಾವ? ಹಾ, ಯಾವ ವಿಷಯದ ಬಗ್ಗೆ ಈಗ ಉಪನ್ಯಾಸ ಯಾರು ಕೊಡ್ತಾರೆ? ಉಪನ್ಯಾಸ ಇರ್ಲಿ ಈಗ ಉಪನ್ಯಾಸ ನಮ್ದು ಒಟ್ಟು 7 ಸೆಷನ್ಸ್ ಇದೆ, 3 ದಿನ ಕವರ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದಾಗಿ ಡಿಜಿಟಲ್ ಸಾಯಿಲ್ ಮ್ಯಾಪ್ ಟೂಲ್ಸ್ ಏನೇನು ಉಪಯೋಗಿಸಬೇಕು ಮತ್ತೆ ಡಿಜಿಟಲ್ ಸಾಯಿಲ್ ಮ್ಯಾಪ್ ಇಂಡಿಯಾದಲ್ಲಿ ಯಾವ ಪರ್ಸ್ಪೆಕ್ಟಿವ್ ನಲ್ಲಿ ನಡೀತಾ ಇದೆ ಮತ್ತೆ ಡಿಜಿಟಲ್ ಸಾಯಿಲ್ ಮ್ಯಾಪಿಂಗ್ ಬೇರೆ ದೇಶಗಳಲ್ಲಿ ಯಾವ ತರ ಆಗಿದೆ ಮತ್ತೆ ಅದರಿಂದ ನಮಗೆ ಆಗಬಹುದಾದ ಅನುಕೂಲಗಳೇನು ಮತ್ತೆ ಡಿಜಿಟಲ್ ಸಾಯಿಲ್ ಮ್ಯಾಪ್ ಅನ್ನು ಉಪಯೋಗಿಸಿಕೊಂಡು ಭೂ ನಿಯೋಜನೆ ಯಾವ ತರ ಮಾಡಬೇಕು ಅದ್ರ ಬಗ್ಗೆ ಬಹಳಷ್ಟು ವಿಚಾರ ಸಂಕಿರಣ ನಡೆಯೋದು. ಡಾಕ್ಟರ್ ವಿಶ್ವಾಸ್ ಲ್ಯಾಂಡ್ ಯೂಸ್ ಪ್ಲಾನಿಂಗ್ ಡಿವಿಷನ್ ಮುಖ್ಯಸ್ಥರು ನಾಗ್ಪುರದಲ್ಲಿ ಇರ್ತಾರೆ. ನಾನು ಡಾಕ್ಟರ್ ವಿ ರಾಮಮೂರ್ತಿ ಮುಖ್ಯಸ್ಥರು ಬೆಂಗಳೂರು ಪ್ರಾದೇಶಿಕ ಕೇಂದ್ರದ ಕೇಂದ್ರ. ಡಾಕ್ಟರ್ NG ಪಾಟೀಲ್ ಅವರು ನಮ್ಮ ಡೈರೆಕ್ಟರು ನಿರ್ದೇಶಕರು NBSS LUP ನಾಗ್ಪುರ್. ಡಾಕ್ಟರ್ NG ಪಾಟೀಲ್ ಮತ್ತೆ ಡಾಕ್ಟರ್ ಧರ್ಮರಾಜನ್ ಈ ಕಾರ್ಯಾಗಾರ ಆಯೋಜಿಸುತ್ತಿರೋರು, ಅವರು ನಮ್ಮ ಪ್ರಾದೇಶಿಕ ಕೇಂದ್ರದ ವಿಜ್ಞಾನಿಗಳು. ಮತ್ತೆ ಡಾಕ್ಟರ್ BL ಮೀನಾ ಅಂತಿದ್ದಾರೆ, ಅವರು ಮುಖ್ಯಸ್ಥರು ಉದಯಪುರ ಪ್ರಾದೇಶಿಕ ಕೇಂದ್ರದ ಮುಖ್ಯಸ್ಥರು.